ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಆಸೆ ಇಲ್ದೆ ಬದುಕ್ತೀವ್ ಸುಮ್ಮನೆ. ಬಂಧುಗಳೇ, ಈ ದಿನ ನಮ್ಮ ಒಂದು KSRP DYSP ಆಗಿದ್ದಂಥ ಪ್ರಭಾಕರ್ ಸರ್ ಅವರ 1 ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಈ ದಿನ ಅವರು ಧರ್ಮಪತ್ನಿ ಮತ್ತು ಅವರ ಮಕ್ಕಳುಗಳು ಬಂದು ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ ಈ ದಿನ ಒಂದು ಅನ್ನದಾಸೋಹನ ನಮ್ಮ ಮಂಜುನಾಥ್ ಸರ್ ಕಡೆಯಿಂದ ಏರ್ಪಡಿಸಿದ್ದಾರೆ. ಅವರ ಒಂದು ಕುಟುಂಬಕ್ಕೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಒಂದು ಶುಭ ಹಾರೈಸೋಣ ಅಂತೇಳಿ ಹೇಳ್ತಾ ಈ ದಿನ ಒಂದು ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಏನಿದೆ ತಮ್ಮೆಲ್ಲರ ಹಿರಿಯರ ಒಂದು ಆಶೀರ್ವಾದ ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಪ್ರಭಾಕರ್ ಸರ್ ಅವರ ಆತ್ಮಕ್ಕೆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಎದ್ದು ನಿಂತು ಒಂದು ನಿಮಿಷಗಳ ಕಾಲ ಅವರಿಗೆ ಮೌನಾಚರಣೆಯನ್ನ ಮಾಡಿ ನಾವು ಅವರ ಆತ್ಮಕ್ಕೆ ಶಾಂತಿನ ಬೇಡೋಣ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಎದ್ದು ನಿಂತು ಕಣ್ಮುಚ್ಚಿ ಕೈ ಮುಗಿದು ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಚಿಂತಿಸದಿರು ಓ ಮನವೇ, ಇದ್ದ ಕಾಲವ ನೆನೆದು ಕನಸು ಕಾಣುವೋ ಮನವೇ. ಯಾಕೋ ಬಂದೆ ನೀ ಮುಪ್ಪು, ನಾನೇನು ಮಾಡಿದೆ ತಪ್ಪು, ಅರಿವೇ ಆಗಲಿಲ್ಲ ಆವರಿಸಿಕೊಂಡೆ ಎಲ್ಲ. ತಪ್ಪು ಒಪ್ಪುಗಳ ಕೇಳದೆ ವಕ್ಕರಿಸಿ ಬಿಟ್ಟೆಯಲ್ಲ. ಹಿಂದೆ ಮುಂದೆ ಸುಳಿದಾಡಿ ಒಳ ಸೇರಿ ಬಿಟ್ಟೆಯಲ್ಲ. ತೀಕ್ಷ್ಣ ಚಕ್ಷುಗಳು ಕಾಂತಿ ಕಳೆದು ಮಂಜಾಗಿ ಹೋಯಿತಲ್ಲ. ಬಾಳೆ ದಿಂಡುಗಳ ಹೋಲುತ್ತಿದ್ದ ಕೈಕೋಲು ಹಿಡಿಯಿತಲ್ಲ. ಚಂಗನೆ ನೆಗೆದು ಬೀಗಿದ ಕಾಲು ಸೋಲತೊಡಗಿತಲ್ಲ. ಚಂಗನೆ ನೆಗೆದು ಬೀಗಿದ ಕಾಲು ಸೋಲತೊಡಗಿತಲ್ಲ. ಬಾನಿನೆತ್ತರದ ಹೊರೆಯ ಹೊತ್ತ ಬೆನ್ನು ಬಾಗತೊಡಗಿತಲ್ಲ. ಬೆನ್ನು ಬಾಗತೊಡಗಿತಲ್ಲ. ಸಜ್ಜನ ಬಂಧುಗಳೇ, ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.